ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಯೂನಿಟ್ಸ್ಗಳಲ್ಲೂ ಕೂಡ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇವತ್ತಿನ ದಿನ ನಿವೃತ್ತಿ ಹೊಂದಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರ ಸೇವೆ, ತ್ಯಾಗ, ಮನೋಭಾವವನ್ನು ನಾವು ನೆನಪಿಟ್ಕೊಂಡು ಮತ್ತು ಅವ್ರಿಗೆ ಆಗಬೇಕಾಗಿರುವಂಥ ಕಲ್ಯಾಣ ಕೆಲಸಗಳ ಬಗ್ಗೆ, ನಿವೃತ್ತಿಯಲ್ಲಿ ಇದ್ದವರಾಗಿರ್ಬೋದು ಮತ್ತು ಸರ್ವಿಸಲ್ಲಿ ಇದ್ದವರಾಗಿರ್ಬೋದು, ಎರಡೂ ರೀತಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಇಲಾಖೆಯಿಂದ ಆಗಬೇಕಾಗಿರುವಂತಹ ಕಲ್ಯಾಣ ಕಾರ್ಯಗಳು ಏನೇನಿದೆ ಅವುಗಳನ್ನು ರಿವಿಸಿಟ್ ಮಾಡೋದು, ಏನೇನಾಗಿದೆ ಏನಿಲ್ಲ ಅನ್ನೋದನ್ನು ಒಂದು ಮರುಪರಿಶೀಲನೆ ಮಾಡೋದು. ಅದೇ ರೀತಿಯೂ ಕೂಡ ನಾವು ಸಾರ್ವಜನಿಕ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಗೆ ಇನ್ವಾಲ್ವ್ ಆಗಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸೇವೆಗಳನ್ನು ಎಫೆಕ್ಟಿವ್ ಆಗಿ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳೋದು, ಮತ್ತು ನಮ್ಮ ಕೆಲಸ ಕಾರ್ಯವೈಖರಿ ಮತ್ತು ಯಾವ ರೀತಿ ನಡೀತಾ ಇದೆ, ಇನ್ನೂ ಯಾವ ರೀತಿ ಅದನ್ನು ನಾವು ಬದಲಾಯಿಸ್ಕೋಬೋದು, ಇನ್ನೂ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಹತ್ತಿರವಾಗಿ ಪೊಲೀಸ್ ಇಲಾಖೆ ಯಾವೆಲ್ಲ ರೀತಿ ಕೆಲಸಗಳನ್ನು ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಕೂಡ ಇವತ್ತಿನ ದಿನ ನಾವು ಮಾಡ್ತೀವಿ. ಇವತ್ತಿನ ದಿನ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನು ಕರೆದುಬಿಟ್ಟು ಕೂಡ ಅವರು ಈ ಧ್ವಜ ದಿನಾಚರಣೆ, ಕಲ್ಯಾಣ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಅವರು ಮಾಡಿರುವಂಥ ಸೇವೆಯನ್ನು ಕೂಡ ನಾವು ಸ್ಮರಿಸ್ತೀವಿ. ಥ್ಯಾಂಕ್ ಯು. ಅಧಿಕಾರಿಗಳು ಒಟ್ಟು ಶ್ರೀಯುತರು 23 ನಗದು ಬಹುಮಾನ ಹಾಗೂ 43 ಪ್ರಶಂಸನಾ ಪತ್ರಗಳನ್ನು ಪಡೆದುಕೊಂಡಿರುವ ಶ್ರೀಯುತರು ಇಂದಿನ ಮುಖ್ಯ ಅತಿಥಿಗಳು. ದಯವಿಟ್ಟು ಚಪ್ಪಾಳ ಮುಖಾಂತರ ಮುಖ್ಯ ಅತಿಥಿಗಳನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಷ್ಟೆಲ್ಲ ಕರ್ತವ್ಯದ ಮಧ್ಯೆಯೂ ಕೂಡ ಪುಸ್ತಕಗಳನ್ನು ಓದುವುದು, ಟೆನಿಸ್ ಹಾಗೂ ಕ್ರಿಕೆಟ್ ಆಡುವುದು ಮಾನ್ಯರ ಅಚ್ಚುಮೆಚ್ಚಿನ ಕ್ರೀಡೆಗಳಾಗಿವೆ. ಈ ಒಂದು ವಿಶೇಷ ಅತಿಥಿಗಳು ಸಂಚಲನ ತಂಡಗಳಿಂದ ಗೌರವ ವಂದನೆಗೆ ಪಥ ಸಂಚಲನೆಯ ಆರಂಭ. ಆತ್ಮೀಯ ಸ್ವಚ್ಛಂದ ನೀರ ಆಗತ ಬಂಗಾರ ಬಣ್ಣದ ಬಿಸಿಲು, ಸಮುದ್ರ ಬಿಂಬಿಸುವ ನೀಲ ಬಣ್ಣದ ಮಧ್ಯ, ಬಿಳಿಯ ಮೋಡಗಳು ಸೇರ್ತ ನೀಲ ಮೇಘಗಳ ಮಾಲೆಯಂತೆ ಇಂದಿನ ಕಾರ್ಯಕ್ರಮಕ್ಕೆ ಮೆರಗನ್ನ ಹೆಚ್ಚಿಸುತ್ತಿವೆಯೇ ಎಂಬ ಕಲ್ಪನೆ ನಮ್ಮದಾಗಿದೆ. ಪೊಲೀಸ್ ಧ್ವಜ ಹಾಗೂ ಕಲ್ಯಾಣ ದಿನಾಚರಣೆ 2026 ಏಪ್ರಿಲ್ 2. ಇವತ್ತಿನ ಮೈದಾನ ಅತ್ಯಂತ ಸುಂದರವಾಗಿ ಕುಸುಮೆಯ ಹಟ್ಟನ್ನ ವಿವಿಧ ಬಣ್ಣಗಳಲ್ಲಿ ಎತ್ತಿ ಇಡೀ ಪೊಲೀಸ್ ಮೈದಾನ ಹಚ್ಚ ಬೆಳಕಿನ ಸಣ್ಣದ ಗುರುತಿನೊಂದಿಗೆ ರಂಗೊಳಿಸ್ತಾ ಇದೆ. ಅತಿಥಿಗಳಿಗೆ ಪಥ ಸಂಚಲನ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಿದ್ಧರಾಗ್ತಾ ಇದ್ದಾರೆ. ವಂದನೆಯನ್ನು ಸಲ್ಲಿಸಲು ವೇದಿಕೆ ಮುಂಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯ. ವಿಜಯಪುರ ರವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬುರದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಎಸ್ಪಿ ಸಾಹೇಬರು ಸಸಿಯನ್ನ ನೀಡಿ ಮಾನ್ಯರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಆನಂದ್ ಕೆ IAS ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ರವರಿಗೂ ಸಹ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಸಿಯನ್ನು ನೀಡಿ ಮಾನ್ಯರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ನಮ್ಮೆಲ್ಲರ ನೆಚ್ಚಿನ SP ರವರಾದಂತಹ ಶ್ರೀ ಲಕ್ಷ್ಮಣ್ ನಿಂಬರಿ ಸಾಹೇಬರಿಗೆ, ಮಾನ್ಯ ಪೊಲೀಸ್ ಅಧೀಕ್ಷಕ ಬಿಜಾಪುರ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಇಂಡಿ ಉಭಯ ಭಾಗದ ಮಾನ್ಯ ಕಟ್ಟಿಮನಿ ಸಾಹೇಬರು ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಗರದ DSP ಸರ್ ನಾಗರಾಜ್ ಸರ್ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ವಿಶೇಷ ಅತಿಥಿಗಳಾದಂತಹ ಶ್ರೀ ರಿಷಿ ಆನಂದ್ IAS ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ವಿಜಯಪುರ ರವರಿಗೂ ಸಹ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. DR ಘಟಕದ DSP ಸರ್ ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರುವ ಇನ್ನೋರ್ವ ಮುಖ್ಯ ಅತಿಥಿ ವಿಶೇಷ ಆಹ್ವಾನಿತರಾಗಿರುವಂತಹ ಟಿ ಮಲ್ಲೇಶ್ SP ಲೋಕಾಯುಕ್ತ ರವರಿಗೂ ಸಹ ನಾವು ಬಿಜಾಪುರ ಜಿಲ್ಲಾ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ತುಂಬದ ಸ್ವಾಗತವನ್ನು ಕೋರುತ್ತೇನೆ. CPI ರಮೇಶ್ ಔಜಿ ಸರ್ ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ IRB ಘಟಕದ ಡೆಪ್ಯೂಟಿ ಕಮಾಂಡೆಂಟ್ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಶ್ರೀ DY ಬೆಳಗುಬ್ಬಿ, ನಿವೃತ್ತ ಹೆಚ್ಚುವರಿ SP, SK ಮುಳಸಾವರ್ಗಿ, ನಿವೃತ್ತ DYSP, ಶ್ರೀ ಶಂಕರ್ ಸಾವ್ಕಾರ್, ನಿವೃತ್ತ DYSP, ಶ್ರೀ CR ಹೊನವಾಡ್ಕರ್, ನಿವೃತ್ತ DYSP, ಶ್ರೀ PD ಗಜಕೋಶ್, ನಿವೃತ್ತ DYSP, ಶ್ರೀ MB ಗೋಳ್ಸಂಗಿ, ನಿವೃತ್ತ CPI, ಶ್ರೀ NS ಜಡಗೋಳ, ನಿವೃತ್ತ CPI, ಶ್ರೀ HM ಪಾಟೀಲ್, ನಿವೃತ್ತ CPI ಹಾಗೂ ಇನ್ನೂ ಹಲವಾರು ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನನ್ನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಗೆ ಸಹಿತ ನಾನು ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಸಹ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಿಪಿಕ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ಕಾರ್ಯಕ್ರಮ ವೇದಿಕೆ ಮುಖಾಂತರ ನಡೀತಾ ಇದೆ. ವೇದಿಕೆ ಮೇಲೆ ಶ್ರೀ SK ಮಾರಿಯಾಳ್, ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ K, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಿಷಿ ಆನಂದ್, ಹಾಗೆಯೇ ಮಾನ್ಯ ಲೋಕಾಯುಕ್ತದ SP ಸಾಹೇಬರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ರಾಮನ್ಗೌಡ್ ಹುಟ್ಟಿಯವರು ಧ್ವಜಗಳ ಬಿಡುಗಡೆ ಮತ್ತು ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಏಪ್ರಿಲ್ 2 ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ವೇದಿಕೆ ಮುಖಾಂತರ
ನಡೀತಾ ಇದೆ. ವಿತರಣೆ ಮಾಡಿದ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಅತಿಥಿ ನುಡಿಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಹಾಗೂ ವೇದಿಕೆಯ ಗಣ್ಯರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿರುವ ಹಾಗೂ ಸ್ವೀಕರಿಸಿರುವ ತಮ್ಮೆಲ್ಲರಿಗೂ ತುಂಬು ಹೃದಯ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಅಂಗವಾಗಿ ವಿಶೇಷ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಮುಖ್ಯ ಅತಿಥಿಗಳೇ, ವಿಶೇಷ ಆಹ್ವಾನಿತರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ನನ್ನ ನೆಚ್ಚಿನ ಸಿಬ್ಬಂದಿ ಮಿತ್ರರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೇ ನಮ್ಮ ಈ ಒಂದು ಗೌರವ ವಂದನೆಯನ್ನು ಸ್ವೀಕರಿಸಿದಂತ ನಿವೃತ್ತ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದಂಥ SK ಮಾರಿಯಾಳ್ ಸಾಹೇಬರು ಅವರಿಗೆ ಊರಲ್ಲಿ ಹನುಮ ಜಯಂತಿ ಸಂಬಂಧ ಒಂದು ಅನಿವಾರ್ಯವಾದಂಥ ಒಂದು ಕಾರ್ಯಕ್ರಮ ಇತ್ತು. ಆದರೂ ಅದನ್ನು ಬದಿಗೊತ್ತಿ ನಮ್ಮ SP ಸಾಹೇಬರ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರನ್ನು ಉದ್ದೇಶಿಸಿ ಹಿತವಚನಗಳನ್ನು ನೀಡಿದಂಥ ಸಾಹೇಬರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕರ್ತವ್ಯದ ಒತ್ತಡ ಇದ್ರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ CO ಸಾಹೇಬರುಗಳು ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗನ್ನು ನೀಡಿದ್ದಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಪ್ರತಿಕ್ಷಣದ ಮಾಹಿತಿಯನ್ನು ಪಡೆದು ಮ್ಯಾನ್ ಆಫ್ ಇನೋವೇಷನ್, ಮ್ಯಾನ್ ಆಫ್ ಹಾರ್ಡ್ ವರ್ಕ್ ನಮ್ಮ ನೆಚ್ಚಿನ SP ಸಾಹೇಬರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಅದಕ್ಕಾಗಿ ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕೆಲಸದ ಒತ್ತಡ ಮಧ್ಯೆಯೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಲೋಕಾಯುಕ್ತ SP ಸಾಹೇಬರು, ಅವ್ರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ಹಗಲಿರುಳ ಶ್ರಮಿಸಿ ಪ್ರತಿ ಕ್ಷಣದ ಮಾಹಿತಿಯನ್ನು ಪಡೆದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದಂಥ ಮತ್ತೊಬ್ಬ ದೈತ್ಯ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ, ಉತ್ತಮ ಮ್ಯಾನ್ ಆಫ್ ಡಿಸಿಪ್ಲೈನ್, ಮ್ಯಾನ್ ಆಫ್ ಲಾಯಲ್ಟಿ ಸಾಹೇಬರಂತ ನಮ್ಮ ರಾಮನಗೌಡ ಅಟ್ಟಿ ಸಾಹೇಬರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಾಹೇಬರಿಗೆ ವಿಶೇಷವಾಗಿ ಎಲ್ಲರ ವತಿಯಿಂದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಸಾರ್ವಜನಿಕ ಮಿತ್ರರಿಗೂ, ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ, ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬದವರೆಗೂ ಮತ್ತು ಈ ಪೀರಿಯಡಲ್ಲಿ ಅದ್ಭುತವಾಗಿ ಕವಾಯತನ್ನು ಮಾಡಿದ ಪಟುಗಳಿಗೂ ಹಾಗೂ ವಿಶೇಷವಾಗಿ ಸಂಗೀತವನ್ನು ನುಡಿಸಿದಂಥ ನಮ್ಮ ಶ್ರೀಶೈಲ್ ಹಾಗೂ ಭಜಂತ್ರಿ ರವರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ವಿಶೇಷವಾಗಿ ಪತ್ರಿಕಾ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅನಂತ ವಂದನೆಗಳನ್ನು ನೀಡುತ್ತಾ ನನ್ನ ಎರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್.